ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರೂ ಆತ್ಮೀಯ ಸ್ವಾಗತ. ಒಂದು ಸಾರಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾವಿಷ್ಣುವಿನ ಬಳಿ, ಸ್ವಾಮಿ, ಒಂದು ಸಾರಿ ನನ್ನ ಕಣ್ಣು ಮೃತ್ಯು ಲೋಕದ ಮೇಲೆ ಬಿತ್ತು. ಅಲ್ಲಿ ನಾನು 3 ಸ್ತ್ರೀಯರನ್ನ ನೋಡಿದೆ. ಅದರಲ್ಲಿ 2 ಸ್ತ್ರೀಯರು ವಿಧವೆಯರಾಗಿ ದುಃಖದಿಂದ ಜೀವನವನ್ನ ಸಾಗಿಸುತ್ತಿದ್ದಾರೆ. ಆದ್ರೆ ಮತ್ತೊಬ್ಬ ಸ್ತ್ರೀ ಮಾತ್ರ ಸುಮಂಗಲಿಯಾಗಿ ಇದ್ದುಕೊಂಡು ತನ್ನ ಗಂಡನೊಂದಿಗೆ ಸೇರಿಕೊಂಡು ಸಂತೋಷವಾದ ಜೀವನವನ್ನ ಸಾಗಿಸುತ್ತಿದ್ದಾಳೆ. ಈ ರೀತಿ ಏಕೆ ನಡೆಯುತ್ತಿದೆ ಎಂದು ಈಗಲೂ ಸಹ ನನಗೆ ಅರ್ಥವಾಗುತ್ತಿಲ್ಲ. ಆದ್ದರಿಂದ ನನ್ನ ಮನಸ್ಸಿನಲ್ಲಿ 3 ಪ್ರಶ್ನೆಗಳು ಉದ್ಭವವಾಗಿದ್ದಾವೆ. ಆ 3 ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿ ನನ್ನ ಮನಸ್ಸನ್ನ ಸಂತೃಪ್ತಿಗೊಳಿಸಬೇಕೆಂದು ಬೇಡಿಕೊಳ್ಳುತ್ತಿದ್ದೇನೆ. ಈ ರೀತಿಯಾಗಿ ಲಕ್ಷ್ಮೀ ದೇವಿ ತನ್ನಲ್ಲಿರುವ ಸಂದೇಹವನ್ನ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಸ್ವಾಮಿ, ನನ್ನ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಸ್ತ್ರೀ ತಾನು ಮರಣ ಹೊಂದುವ ಮೊದಲೇ ವಿಧವೆಯಾಗುತ್ತಾಳೆ. ಇನ್ನು ನನ್ನ ಎರಡನೇ ಪ್ರಶ್ನೆ ಏನು ಅಂದ್ರೆ, ಯಾವ ರೀತಿಯ ಸ್ತ್ರೀಗೆ ತನ್ನ ಜೀವನದಲ್ಲಿ ಸುಖವು ದೊರೆಯುವುದಿಲ್ಲ. ಇನ್ನು ನನ್ನ ಮೂರನೇ ಪ್ರಶ್ನೆ ಏನು ಅಂದ್ರೆ, ಯಾವುದೇ ಹೆಂಡತಿಯಾದರೂ ತನ್ನ ಗಂಡ ಕೇಳಿದರೂ ಕೊಡದೇ ಇರುವುದು ಯಾವುದು? ಲಕ್ಷ್ಮೀ ದೇವಿ ಕೇಳಿದ ಪ್ರಶ್ನೆಗಳನ್ನು ಕೇಳಿದ ನಂತರ ಶ್ರೀ ಮಹಾವಿಷ್ಣು ಈ ರೀತಿಯಾಗಿ ಹೇಳುತ್ತಾರೆ, ಲಕ್ಷ್ಮಿ, ಈ ರೀತಿ ನಡೆಯುವುದಕ್ಕೆ ಕಾರಣವೇನೆಂದು ಒಂದು ಚಿಕ್ಕ ಕಥೆಯ ಮೂಲಕ ಹೇಳುತ್ತೇನೆ. ಏಕೆಂದರೆ ನೀನು ಕೇಳಿದ ಈ 3 ಪ್ರಶ್ನೆಗಳಿಗೆ ಉತ್ತರ ಈ ಒಂದು ಚಿಕ್ಕ ಕಥೆಯಲ್ಲಿ ಅಡಗಿದೆ. ಆದ್ದರಿಂದ ನೀನು ಶ್ರದ್ಧೆಯಿಂದ ಕೇಳಿದರೆ ನಿನ್ನ ಈ 3 ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಶ್ರೀ ಮಹಾವಿಷ್ಣುವಿನ ಮಾತನ್ನು ಕೇಳಿದ ಲಕ್ಷ್ಮೀ ದೇವಿ, ಸ್ವಾಮಿ, ತಪ್ಪದೆ ಕೇಳುತ್ತೇನೆ, ನಿಮ್ಮ ಕಥೆಯನ್ನ ಶುರು ಮಾಡಿ ಎಂದು ಹೇಳುತ್ತಾರೆ. ಲಕ್ಷ್ಮಿ, ಎಲ್ಲದಕ್ಕೂ ಮೊದಲು ಯಾವ ಸ್ತ್ರೀ ಸುಮಂಗಲಿಯಾಗಿದ್ದುಕೊಂಡು ಸಂತೋಷವಾದ ಜೀವನವನ್ನು ಅನುಭವಿಸುತ್ತಿದ್ದಾಳೋ ಆ ಸ್ತ್ರೀಯ ಬಗ್ಗೆ ಹೇಳುತ್ತಿದ್ದೇನೆ. ನೀನು ಯಾವ ಸುಮಂಗಲಿ ಸ್ತ್ರೀಯ ಬಗ್ಗೆ ಹೇಳಿದೆಯೋ ಆಕೆ ಒಬ್ಬ ಸೈನಿಕನ ಹೆಂಡತಿ. ಆ ಸೈನಿಕನಿಗೆ ತನ್ನ ಹೆಂಡತಿಯ ಬಗ್ಗೆ ಪೂರ್ತಿಯಾದ ನಂಬಿಕೆ ಇತ್ತು. ಆ ಸೈನಿಕನು, ನನ್ನ ಹೆಂಡತಿಯು ತುಂಬಾ ಸದ್ಗುಣವಂತಳು, ಯಾವುದೇ ರೀತಿಯ ತಪ್ಪು ಮಾಡುವುದಿಲ್ಲ, ಆಕೆ ಪತಿವ್ರತೆ ಎಂದು ತನ್ನ ಹೆಂಡತಿಯ ಬಗ್ಗೆ ತನ್ನ ಸಹಚರರ ಬಳಿ ಪದೇ ಪದೇ ತುಂಬಾ ಶ್ರೇಷ್ಠವಾಗಿ ಹೇಳುತ್ತಿದ್ದನು. ಹೀಗೆ ಅವನ ಮಾತು ಆ ಕಿವಿಗೆ ಈ ಕಿವಿಗೆ ಬೀಳುತ್ತಾ ರಾಜನ ಆಸ್ಥಾನದವರೆಗೂ ಸೇರುತ್ತದೆ. ಒಂದು ಸಾರಿ ಮಹಾರಾಜನು ಆ ಸೇವಕನನ್ನ ಕರೆಸಿ, ನೀನು ಪ್ರತಿಯೊಬ್ಬರ ಬಳಿಯೂ ನಿನ್ನ ಹೆಂಡತಿ ಪತಿವ್ರತೆ ಎಂದು ಹೇಳುತ್ತೀಯಂತೆ, ನಿಜವಾಗಿಯೂ ನಿನ್ನ ಹೆಂಡತಿ ಪತಿವ್ರತೆಯ ಎಂದು ಆ ಸೈನಿಕನನ್ನ ಕೇಳುತ್ತಾರೆ. ಆಗ ಆ ಸೈನಿಕನು, ಮಹಾರಾಜ, ನನ್ನ ಹೆಂಡತಿ ಶ್ರೇಷ್ಠವಾದ ಪತಿವ್ರತೆ, ಸದ್ಗುಣ ಸಂಪನ್ನೆ, ಆಕೆಯ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಎಂದು ಹೇಳುತ್ತಾನೆ. ಆಗ ಆಸ್ಥಾನದಲ್ಲಿದ್ದ ಮಹಾಮಂತ್ರಿ ಎದ್ದು ನಿಂತು, ನಿನ್ನ ಹೆಂಡತಿ ಸದ್ಗುಣ ಸಂಪನ್ನೆ ಎಂದು ಹೊಗಳುತ್ತಿದ್ದೀಯ ಅಲ್ಲವೇ? ಒಂದು ವೇಳೆ ನಿನ್ನ ಹೆಂಡತಿಯ ಪಾತಿವ್ರತೆಯನ್ನ ಹಾಳು ಮಾಡಿದರೆ, ಆಕೆ ತಪ್ಪು ಮಾಡುತ್ತಿದ್ದಾಳೆಂದು ರುಜುವಾತು ಮಾಡಿದರೆ, ನೀನು ಆಕೆಯ ಮೇಲೆ ಹೇಳುತ್ತಿರುವುದು ಸುಳ್ಳೆಂದು ಒಪ್ಪಿಕೊಳ್ಳುತ್ತೀಯಾ ಎಂದು ಹೇಳುತ್ತಾರೆ. ಅದನ್ನು ಕೇಳಿದ ಸೈನಿಕನು, ಮಹಾಮಂತ್ರಿ, ನನ್ನ ಹೆಂಡತಿ ಮಹಾಪತಿವ್ರತೆ, ಆಕೆಯ ಪಾತಿವ್ರತೆಯನ್ನ ಯಾರು ಕೂಡ ಭಂಗ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ನೀವು ಹೇಳುವ ರೀತಿಯ ಆದ್ರೆ ನೀವು ನನ್ನನ್ನು ನೇಣಿಗೆ ಹಾಕಿದರೂ ಪರವಾಗಿಲ್ಲ, ಅದಕ್ಕೆ ನಾನು ಸಿದ್ಧವಾಗಿದ್ದೇನೆ ಎಂದು ಹೇಳುತ್ತಾನೆ. ಮತ್ತೆ ಸೈನಿಕನು ಮಾತನಾಡುತ್ತಾ, ಮಹಾರಾಜ, ಮಂತ್ರಿ ಹೇಳಿದ ಮಾತನ್ನು ನಾನು ಒಪ್ಪಿಕೊಂಡಿದ್ದೇನೆ. ಆದ್ರೆ ಮಂತ್ರಿಯು ಹೇಳಿದಂತೆ ನನ್ನ ಹೆಂಡತಿಯ ಪಾತಿವ್ರತೆಯನ್ನು ನಾಶ ಮಾಡದೆ ಹೋದ್ರೆ ಮಹಾಮಂತ್ರಿಗೆ ಯಾವ ಶಿಕ್ಷೆಯನ್ನು ನೀಡುತ್ತೀರಾ ಎಂದು ಕೇಳುತ್ತಾನೆ. ಆಗ ಮಹಾರಾಜನು ಮಾತನಾಡುತ್ತಾ, ಆ ರೀತಿ ಏನಾದರೂ ನಡೆದರೆ ಮಹಾಮಂತ್ರಿಯನ್ನು ಕೂಡ ನೇಣಿಗೆ ಹಾಕುತ್ತೇನೆ ಎಂದು ಹೇಳುತ್ತಾರೆ. ಆಗ ಮಹಾಮಂತ್ರಿಯು ಸೈನಿಕನನ್ನ ಈ ರೀತಿಯಾಗಿ ಕೇಳುತ್ತಾರೆ, ನಾನು ನಿನ್ನ ಹೆಂಡತಿಯ ಬಳಿ ಯಾವ ವಸ್ತುವನ್ನು ತೆಗೆದುಕೊಂಡು ಬಂದರೆ ನಿನ್ನ ಹೆಂಡತಿಯ ಪಾತಿವ್ರತೆ ನಾಶವಾಗಿದೆ ಎಂದು ನಿನಗೆ ನಂಬಿಕೆ ಬರುತ್ತದೆ, ಹೇಳು. ಆಗ ಸೈನಿಕನು, ಮಹಾಮಂತ್ರಿಗಳೇ, ನೀವು ನನ್ನ ಮನೆಗೆ ಹೋಗಿ ನನ್ನ ಮದುವೆಯ ಸಮಯದಲ್ಲಿ ನಮ್ಮ ಅತ್ತೆಯವರು ಒಂದು ಕಡಗವನ್ನ ಬಹುಮಾನವಾಗಿ ಕೊಟ್ಟಿದ್ದರು. ಆ ಕೈ ಕಡಗವನ್ನ ನನ್ನ ಹೆಂಡತಿ ಕೂಡ ನಮ್ಮ ವಿವಾಹದ ಸಂಕೇತವಾಗಿ ತುಂಬಾ ಜಾಗೃತವಾಗಿ ಕಾಪಾಡಿಕೊಂಡು ಬಂದಿದ್ದಾಳೆ. ನೀವೇನಾದರೂ ಆ ಕೈ ಕಡಗವನ್ನ ತೆಗೆದುಕೊಂಡು ಬಂದು ತೋರಿಸಿದರೆ ನಾನು ಖಂಡಿತವಾಗಿಯೂ ನನ್ನ ಹೆಂಡತಿ ಸದ್ಗುಣವಂತಳು ಅಲ್ಲವೆಂದು, ಪೂರ್ತಿಯಾಗಿ ಆಕೆಯ ಪಾತಿವ್ರತೆ ನಾಶವಾಗಿದೆ ಎಂದು ನಂಬುತ್ತೇನೆ ಎಂದು ಸೈನಿಕನು ಗರ್ವದಿಂದ ಹೇಳುತ್ತಾನೆ. ಈ ಮಾತನ್ನು ಕೇಳಿದ ಮಹಾಮಂತ್ರಿ ಕೂಡ ಆ ಷರತ್ತನ್ನು ಒಪ್ಪಿಕೊಳ್ಳುತ್ತಾನೆ. ಮಾರನೇ ದಿನ ಆ ಮಹಾಮಂತ್ರಿಯು ನಗರದಲ್ಲಿರುವ ಒಬ್ಬ ಸ್ತ್ರೀ ದೂತನನ್ನ ಭೇಟಿಯಾಗುತ್ತಾರೆ. ಆ ಸ್ತ್ರೀ ದೂತ ಯಾವ ಸ್ತ್ರೀಯ ಬಗ್ಗೆಯಾದರೂ ಅವಳ ಬಗ್ಗೆ ತಿಳಿದುಕೊಳ್ಳುವುದರಲ್ಲಿ ನಿಪುಣರಾಗಿರುತ್ತಾನೆ. ಆ ಸ್ತ್ರೀ ದೂತನೊಂದಿಗೆ ಮಹಾಮಂತ್ರಿಯು ಮಾತನಾಡುತ್ತಾ, ಶೇಖರನು ಎಂಬ ಹೆಸರಿನ ಸೈನಿಕನು ಈ ನಗರದಲ್ಲಿದ್ದಾನೆ. ನಾನು ಆತನ ಜೊತೆ ಒಂದು ಪಂದ್ಯವನ್ನ ಕಟ್ಟಿದ್ದೇನೆ ಎಂದು ಪಂದ್ಯದ ಸಾರಾಂಶವನ್ನ ಪೂರ್ತಿಯಾಗಿ ವಿವರಿಸುತ್ತಾನೆ. ಈಗ ನೀನು ಏನು ಮಾಡಬೇಕು
ಮಾಡಬೇಕು ಅಂದ್ರೆ ಹೇಗಾದ್ರೂ ಮಾಡಿ ಆ ಸೈನಿಕನ ಹೆಂಡತಿಯನ್ನು ನಾನು ಭೇಟಿಯಾಗುವಂತೆ ಮಾಡಬೇಕು. ಇದಕ್ಕೆ ನಾನು ನಿನಗೆ ಎಷ್ಟು ಧನ ಬೇಕಾದರೂ ಕೊಡುತ್ತೇನೆಂದು ಹೇಳುತ್ತಾರೆ. ಆ ಮಾತನ್ನು ಕೇಳಿದ ಸ್ತ್ರೀ ದೂತನು ಈ ರೀತಿಯಾಗಿ ಮಂತ್ರಿಯ ಬಳಿ ಹೇಳುತ್ತಾನೆ, ಓ ಮಂತ್ರಿವರ್ಯ, ದಯವಿಟ್ಟು ನೀವು ಆ ಮಹಿಳೆಯ ಬಗ್ಗೆ ಈ ರೀತಿಯಾಗಿ ಮಾತನಾಡಬೇಡಿ. ನೀವು ಹೇಳುತ್ತಿರುವ ಆ ಸ್ತ್ರೀ ನನಗೆ ಗೊತ್ತು. ಆಕೆ ಪೂರ್ತಿಯಾಗಿ ಪವಿತ್ರವಾಗಿರುವವಳು. ನೀವು ಕುತಂತ್ರ ಮನಸ್ಸಿನಿಂದ ಆಕೆಯ ಬಗ್ಗೆ ಆಲೋಚನೆ ಮಾಡುತ್ತಿದ್ದೀರಾ ಎಂದು ಗೊತ್ತಾದರೆ ಆಕೆ ನಿನ್ನ ಮುಖದ ಕಡೆಗೂ ಕೂಡ ನೋಡುವುದಿಲ್ಲ. ಹಾಗೆಯೇ ಅವರ ಕುಟುಂಬದವರೆಲ್ಲರೂ ಕೂಡ ತುಂಬಾ ನೀತಿ ಧರ್ಮವಂತರು. ಆಗ ಮಹಾಮಂತ್ರಿಯು, ಸರಿ, ನೀನು ಆಕೆಯ ಜೊತೆ ನನ್ನನ್ನು ಭೇಟಿ ಮಾಡದಿದ್ದರೆ ಪರವಾಗಿಲ್ಲ, ಹೋಗಲಿ, ಈ ಕೆಲಸವನ್ನಾದರೂ ಮಾಡು. ಅದೇನು ಅಂದ್ರೆ, ನೀನು ಆಕೆಯ ಮನೆಗೆ ಹೋಗಿ ಆಕೆಯ ಮದುವೆ ಸಮಯದಲ್ಲಿ ಕೊಟ್ಟಿದ್ದ ಒಂದು ಕೈ ಕಡಗವಿದೆ, ಅದನ್ನ ಕಳ್ಳತನ ಮಾಡಿಕೊಂಡು ತೆಗೆದುಕೊಂಡು ಬಾ. ಅಷ್ಟೇ ಅಲ್ಲದೆ ಅವಳಿಗೆ ಗೊತ್ತಾಗದ ಹಾಗೆ ಅವಳ ಶರೀರದಲ್ಲಿನ ರಹಸ್ಯ ಭಾಗದಲ್ಲಿನ ಹುಟ್ಟು ಮಚ್ಚೆಯನ್ನ ನೋಡಿ ಅದನ್ನ ನನಗೆ ಹೇಳು ಎಂದು ಹೇಳುತ್ತಾನೆ. ನೀನು ಈ ಸಹಾಯವನ್ನ ಮಾಡಿದ್ರೆ ನೀನು ಕೇಳಿದಷ್ಟು ಹಣವನ್ನ ಕೊಡುತ್ತೇನೆಂದು ಹೇಳುತ್ತಾನೆ. ಮಹಾಮಂತ್ರಿ ಪಟ್ಟು ಹಿಡಿದು ಸಹಾಯವನ್ನ ಕೇಳಿದ್ದರಿಂದ ಆ ಸ್ತ್ರೀ ದೂತನು ಕೂಡ ಇಲ್ಲ ಎಂದು ಹೇಳಲಾಗದೆ ಹೋಗುತ್ತಾನೆ. ಸೈನಿಕನು ರಾಜಭವನದಲ್ಲಿ ಇರುವ ಕಾರಣ ಸ್ತ್ರೀ ದೂತನು ಒಬ್ಬ ಸ್ತ್ರೀ ದೂತೆಯನ್ನ ಆ ಸೈನಿಕನ ಮನೆಗೆ ಕಳಿಸುತ್ತಾನೆ. ಆಕೆ ಸೈನಿಕನ ಹೆಂಡತಿಯ ಬಳಿಗೆ ಹೋಗಿ, ತಾಯಿ, ನಿನ್ನ ಗಂಡನಿಗೆ ನಾನು ಸೋದರತ್ತೆ. ನಿಮ್ಮ ಮದುವೆಯಾದ ನಂತರ ಮೊದಲ ಸಾರಿಗೆ ನಿಮ್ಮ ಮನೆಗೆ ಬಂದಿದ್ದೇನೆ ಎಂದು ಹೇಳುತ್ತಾಳೆ. ಆ ಸ್ತ್ರೀ ದೂತಳ ಮಾತನ್ನು ಕೇಳಿದ ಸೈನಿಕನ ಹೆಂಡತಿ ಈ ರೀತಿಯಾಗಿ ಹೇಳುತ್ತಾಳೆ, ಹೌದಾ ಅತ್ತೆಯವರೇ, ಇದಕ್ಕೂ ಮೊದಲು ನಾನು ಎಂದಿಗೂ ಕೂಡ ನಿಮ್ಮನ್ನು ನೋಡಿಲ್ಲ, ಅದಕ್ಕಾಗಿ ನಾನು ನಿಮ್ಮನ್ನ ಗುರುತಿಸಲಾಗಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ತುಂಬಾ ಗೌರವದಿಂದ ಆಕೆಯನ್ನ ಮನೆಯ ಒಳಗಡೆ ಕರೆದುಕೊಂಡು ಹೋಗುತ್ತಾಳೆ. ಆಕೆಗೆ ಅನೇಕ ಸೇವೆಗಳನ್ನ ಮಾಡುತ್ತಾಳೆ. ಆ ಸ್ತ್ರೀ ದೂತಳು ಆ ಸೈನಿಕನ ಹೆಂಡತಿಯ ಜೊತೆ 2 ದಿನಗಳು ಕಳೆಯುತ್ತಾಳೆ. 3ನೇ ದಿನ ಆ ಸೈನಿಕನ ಹೆಂಡತಿ ಸ್ನಾನ ಮಾಡುವುದಕ್ಕೆ ಹೋಗುತ್ತಾಳೆ. ಆಗ ಸ್ತ್ರೀ ದೂತೆ ನಿಮ್ಮ ಬೆನ್ನನ್ನು ಉಜ್ಜುವುದಕ್ಕೆ ಸಹಾಯ ಮಾಡುತ್ತೇನೆಂದು ಎಷ್ಟೇ ನಿರಾಕರಿಸಿದರೂ ಕೂಡ ಒಪ್ಪಿಕೊಳ್ಳದೆ ಆಕೆ ಬೆನ್ನನ್ನ ಉಜ್ಜುತ್ತಿದ್ದಾಳೆ. ಆಗ ಆ ಸ್ತ್ರೀ ದೂತೆ ನಾನು ಬಂದಿರುವ ಕೆಲಸದಲ್ಲಿ ಒಂದು ಕೆಲಸ ಪೂರ್ತಿ ಆಯಿತೆಂದು ಸಂತೋಷ ಪಡುತ್ತಾಳೆ. ಇನ್ನು ಆಕೆ ಸ್ನಾನ ಮಾಡಿದ ನಂತರ ಆ ಸೈನಿಕನ ಹೆಂಡತಿ ಅಡುಗೆ ಮಾಡುವುದಕ್ಕೆ ಅಡುಗೆ ಕೋಣೆಗೆ ಹೋಗುತ್ತಾಳೆ. ಆಕೆ ಅಡುಗೆ ಕೋಣೆಗೆ ಹೋದ ತಕ್ಷಣ ಆ ಮನೆಯಲ್ಲಿ ಯಾರು ಇಲ್ಲದಿರುವ ಕಾರಣ ಅವಕಾಶ ಸಿಗುತ್ತದೆ. ಆಗ ಆ ಸ್ತ್ರೀ ದೂತೆ ಆ ಸೈನಿಕನ ಮನೆಯಲ್ಲಿರುವ ಕೈ ಕಡಗವನ್ನ ಕಳ್ಳತನ ಮಾಡಿ ಅಲ್ಲಿಂದ ಓಡಿ ಹೋಗುತ್ತಾಳೆ. ಆ ನಂತರ ಆ ಸ್ತ್ರೀ ದೂತೆ ತಾನು ಕಳ್ಳತನ ಮಾಡಿದ್ದ ಕೈ ಕಡಗವನ್ನ ಆ ಮಹಾಮಂತ್ರಿಗೆ ಕೊಡುತ್ತಾಳೆ. ಅಷ್ಟೇ ಅಲ್ಲದೆ ಆ ಸೈನಿಕನ ಹೆಂಡತಿಯ ಸೂಕ್ಷ್ಮ ಭಾಗದ ಹುಟ್ಟು ಮಚ್ಚೆಯ ಬಗ್ಗೆ ಕೂಡ ಆ ಮಂತ್ರಿಗೆ ಹೇಳುತ್ತಾಳೆ. ಅಲ್ಲಿಂದ ನೇರವಾಗಿ ಮಂತ್ರಿಯು ಮಹಾರಾಜನ ಆಸ್ಥಾನಕ್ಕೆ ಹೋಗಿ ರಾಜನ ಬಳಿ ಈ ರೀತಿಯಾಗಿ ಹೇಳುತ್ತಾನೆ, ಮಹಾರಾಜ, ನಾನು ಸೈನಿಕನ ಹೆಂಡತಿಯ ಜೊತೆ 2 ದಿನ ಕಾಲ ಕಳೆದಿದ್ದೇನೆ. ಈಗ ನೋಡಿ, ತನ್ನ ವಿವಾಹಕ್ಕೆ ಸಂಬಂಧಪಟ್ಟ ತನ್ನ ಗಂಡನ ಕೈ ಕಡಗವನ್ನ ಕೊಟ್ಟಿದ್ದಾಳೆ. ಇದೇ ನೋಡಿ ಆ ಕೈ ಕಡಗ ಎಂದು ತೋರಿಸುತ್ತಾನೆ. ಆಗ ತಕ್ಷಣ ಮಹಾರಾಜನು ಆ ಸೈನಿಕನನ್ನ ಆಸ್ಥಾನಕ್ಕೆ ಕರೆಸಿ, ಮಹಾಮಂತ್ರಿ, ನೀನು ತೆಗೆದುಕೊಂಡು ಬಂದಿದ್ದನ್ನ ತೋರಿಸು ಎಂದು ಹೇಳುತ್ತಾರೆ. ರಾಜಾಜ್ಞೆಯ ಮೇರೆಗೆ ಆ ಮಹಾಮಂತ್ರಿ ತಾನು ತೆಗೆದುಕೊಂಡು ಬಂದಿದ್ದ ಕೈ ಕಡಗವನ್ನ ಸೈನಿಕನಿಗೆ ತೋರಿಸುತ್ತಾರೆ. ಅದೇ ರೀತಿಯಾಗಿ ಆ ಸೈನಿಕನ ಹೆಂಡತಿಯ ಸೂಕ್ಷ್ಮ ಭಾಗದಲ್ಲಿರುವ ಹುಟ್ಟು ಮಚ್ಚೆಯ ಬಗ್ಗೆ ಕೂಡ ಹೇಳುತ್ತಾನೆ. ಅದನ್ನು ನೋಡಿದ ಸೈನಿಕನು, ಇಂದಿಗೆ ನನ್ನ ಹೆಂಡತಿಯು ತನ್ನ ಪಾತಿರತೆಯನ್ನ ಪೂರ್ತಿಯಾಗಿ ಹಾಳು ಮಾಡಿಕೊಂಡಿದ್ದಳೆಂದು ನಾನು ನಂಬುತ್ತೇನೆಂದು ಹೇಳುತ್ತಾನೆ. ಈ ರೀತಿಯಾಗಿ ಆ ಸೈನಿಕನು ಈ ಪಂದ್ಯದಲ್ಲಿ ಸೋತು ಹೋಗುತ್ತಾನೆ. ಆ ನಂತರ ಮಹಾರಾಜನು 15 ದಿನಗಳ ನಂತರ ಈ ಸೈನಿಕನಿಗೆ ನೇಣು ಶಿಕ್ಷೆ ಎಂದು ಆದೇಶವನ್ನು ನೀಡುತ್ತಾರೆ. ನಂತರ ಆ ಸೈನಿಕನ ಕೊನೆಯ ಆಸೆಯ ಬಗ್ಗೆ ಕೂಡ ಕೇಳುತ್ತಾರೆ. ಮಹಾರಾಜ, ಕೊನೆಯದಾಗಿ ನನ್ನ ಹೆಂಡತಿಯನ್ನ ಒಂದು ಸಾರಿ ಭೇಟಿಯಾಗಬೇಕೆಂದು ಅಂದುಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತಾನೆ. ಮಹಾರಾಜನು ಕೂಡ ಸೈನಿಕನ ಕೊನೆಯ ಆಸೆಯಾಗಿದ್ದರಿಂದ ಆತನ ಹೆಂಡತಿಯನ್ನ ಭೇಟಿಯಾಗುವುದಕ್ಕೆ ಅನುಮತಿಯನ್ನ ನೀಡುತ್ತಾರೆ. ಆಗ ಸೈನಿಕನು ತನ್ನ ಹೆಂಡತಿಯ ಬಳಿಗೆ ಹೋಗಿ, ನೀನು ತುಂಬಾ ಸದ್ಗುಣವಂತಳು, ಮಹಾಪತಿರೋತೆ ಎಂದು ನಂಬಿದ್ದೆ, ಆದರೆ ನೀನು ನನ್ನ ನಂಬಿಕೆಯನ್ನ ಹಾಳು ಮಾಡಿದೆ. ನಿನ್ನ ಮೇಲಿನ ಗಾಢವಾದ ನಂಬಿಕೆಯಿಂದ ಮಹಾರಾಜ ಮತ್ತು ಮಂತ್ರಿಯ ಬಳಿ ನಾನು ಒಂದು ಪಂದ್ಯವನ್ನು ಕಟ್ಟಿದೆ. ಅದೇ ಆಸ್ಥಾನದಲ್ಲಿ ನನ್ನ ಹೆಂಡತಿಯ ಪಾತಿರತೆಯನ್ನ ಯಾರು ಕೂಡ ನಾಶ ಮಾಡಲು ಸಾಧ್ಯವಿಲ್ಲವೆಂದು ಗರ್ವದಿಂದ ಹೇಳಿದೆ. ನಾನು ಹೇಳಿದ್ದು ಸುಳ್ಳಾದರೆ ನನ್ನನ್ನು ನೇಣಿಗೆ ಹಾಕಿ ಎಂದು ಹೇಳಿದ್ದೆ. ಆದ್ದರಿಂದ ನೀನು ಮಾಡಿದ ತಪ್ಪಿಗೆ 15 ದಿನಗಳ ನಂತರ ನನ್ನನ್ನು ನೇಣಿಗೆ ಹಾಕುತ್ತಿದ್ದಾರೆಂದು ನಡೆದ ಘಟನೆಯನ್ನ ವಿವರಿಸುತ್ತಾನೆ. ಆದ್ರೆ ಆ ಸ್ತ್ರೀ, ನಾನು ಪಾತಿರತೆಯನ್ನ ಕಳೆದುಕೊಂಡಿಲ್ಲ, ನಾನು ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ, ತನ್ನ ಗಂಡನಿಗೆ ನಡೆದುದೆಲ್ಲವನ್ನು ಕೂಡ ಹೇಳುತ್ತಾಳೆ. ಆದ್ರೆ ಆ ಸೈನಿಕನು ತನ್ನ ಹೆಂಡತಿಯನ್ನ ಅನುಮಾನಿಸುತ್ತಾ ಆಕೆ ಹೇಳಿದ್ದನ್ನ ಯಾವುದನ್ನು ಕೂಡ ನಂಬುವುದಿಲ್ಲ. ನಂತರ ಸೈನಿಕನು ಆಸ್ಥಾನಕ್ಕೆ ಹೋದ ನಂತರ ಮಹಾರಾಜನು ಆ ಸೈನಿಕನನ್ನ ಬಂಧಿಸಲು ಹೇಳುತ್ತಾರೆ. ಮತ್ತೊಂದು ಕಡೆ ಸೈನಿಕನ ಹೆಂಡತಿ ತನ್ನ ಗಂಡನ ಮಾತನ್ನು ಕೇಳಿ ನೆನಪು ಮಾಡಿಕೊಂಡು ದುಃಖ ಪಡುತ್ತಿದ್ದಾಳೆ. ದೇವರ ಮುಂದೆ ಕುಳಿತುಕೊಂಡು ಆತನ ಬಗ್ಗೆ ದುಃಖ ಪಡುತ್ತಾ ಭಗವಂತನನ್ನ ಧ್ಯಾನಿಸುತ್ತಾ, ನನ್ನ ಗಂಡನನ್ನು ನಾನು
ಕಾಪಾಡಿಕೊಳ್ಳುತ್ತೇನೆಂದು ತನ್ನ ವೇಷವನ್ನು ಬದಲಾಯಿಸಿಕೊಂಡು ರಾಜನ ಆಸ್ಥಾನಕ್ಕೆ ಹೋಗುತ್ತಾಳೆ. ಮಹಾರಾಜನನ್ನ ಭೇಟಿಯಾಗಿ, ಮಹಾರಾಜ, ನಾನು ನೃತ್ಯದಲ್ಲಿ ಮಹಾಪ್ರಾಧಿನಿತ್ಯನ ಹೊಂದಿದ್ದೇನೆ, ನಾನು ನನ್ನ ನೃತ್ಯವನ್ನ ನಿಮಗೆ ತೋರಿಸಬೇಕೆಂದುಕೊಂಡಿದ್ದೇನೆ ಎಂದು ಹೇಳುತ್ತಾಳೆ. ಆಗ ರಾಜನು ಆಕೆಯ ಅಂದವನ್ನ ನೋಡಿ ಆಕರ್ಷಿತನಾಗುತ್ತಾನೆ. ಆದ್ದರಿಂದ ಆಕೆ ಕೋರಿಕೆಯನ್ನು ಒಪ್ಪಿಕೊಂಡು ನೃತ್ಯ ಮಾಡಲು ಒಪ್ಪಿಗೆಯನ್ನು ನೀಡುತ್ತಾರೆ. ಆಗ ಆ ಸ್ತ್ರೀ ಅದ್ಭುತವಾಗಿ ನಾಟ್ಯವನ್ನ ಮಾಡುತ್ತಾಳೆ. ಆಗ ಅವಳ ನಾಟ್ಯ ಮಹಾರಾಜರಿಗೆ ತುಂಬಾ ಇಷ್ಟವಾಗುತ್ತೆ. ಆಗ ತಕ್ಷಣ ಮಹಾರಾಜನು, ನೀನು ನಿನ್ನ ನಾಟ್ಯದಿಂದ ನನ್ನನ್ನು ತುಂಬಾ ಸಂತೋಷ ಪಡಿಸಿದ್ದೀಯಾ, ನಿನಗೆ ಏನು ಬೇಕು ಕೋರಿಕೋ ಎಂದು ಹೇಳುತ್ತಾರೆ. ಮಹಾರಾಜ, ನಿಮ್ಮ ಆಸ್ಥಾನದಲ್ಲಿ ಒಬ್ಬ ಕಳ್ಳನಿದ್ದಾನೆ, ಆತನು ನನ್ನಿಂದ ಹಣವನ್ನ ತೆಗೆದುಕೊಂಡಿದ್ದಾನೆ, ಇಲ್ಲಿಯವರೆಗೂ ಅವನು ಮರಳಿ ಕೊಟ್ಟಿಲ್ಲ, ಆದ್ದರಿಂದ ದಯವಿಟ್ಟು ನೀವು ಆತನಿಗೆ ಮರಣ ಶಿಕ್ಷೆಯನ್ನ ನೀಡಿ ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಮಹಾರಾಜನು, ಆತನು ಈ ಆಸ್ಥಾನದಲ್ಲಿ ಇದ್ದಾನ, ಎಲ್ಲಿದ್ದಾನೆ ಹೇಳು, ಆತನಿಗೆ ಖಂಡಿತವಾಗಿಯೂ ಮರಣ ಶಿಕ್ಷೆಯನ್ನ ನೀಡುತ್ತೇನೆಂದು ಹೇಳುತ್ತಾರೆ. ಮಹಾರಾಜ, ಆತನು ಬೇರೆ ಯಾರು ಅಲ್ಲ, ನಿಮ್ಮ ಮಹಾಮಂತ್ರಿ ಎಂದು ಹೇಳುತ್ತಾಳೆ. ಆಗ ಅಲ್ಲೇ ಇದ್ದ ಮಹಾಮಂತ್ರಿ ಮಾತನಾಡುತ್ತಾ, ಮಹಾರಾಜ, ಈ ಅಂದವಾದ ಸ್ತ್ರೀ ನನ್ನನ್ನೇಕೆ ಕಳ್ಳ ಎಂದು ಕರೆಯುತ್ತಿದ್ದಾಳೆ, ಈಗಲೂ ಸಹ ನನಗೆ ಅರ್ಥವಾಗುತ್ತಿಲ್ಲ, ನಾನು ಅವಳನ್ನ ಎಂದಿಗೂ ಕೂಡ ನೋಡಿಲ್ಲ, ಅವಳಿಂದ ನಾನು 1 ರೂಪಾಯಿಯನ್ನು ಕೂಡ ತೆಗೆದುಕೊಂಡಿಲ್ಲ ಎಂದು ಹೇಳುತ್ತಾನೆ. ಆಗ ಆ ಸೈನಿಕನ ಹೆಂಡತಿ, ಮಹಾರಾಜ, ನಿಮ್ಮ ಮಹಾಮಂತ್ರಿ ಇಲ್ಲಿಯವರೆಗೂ ನನ್ನ ಮುಖವನ್ನು ಕೂಡ ನೋಡಿಲ್ಲ ಎಂದು ಒಪ್ಪಿಕೊಂಡಿದ್ದಾರೆ ಅಲ್ಲವೇ, ಹಾಗಿದ್ದರೆ ನಿಮಗೆ ಕೊಟ್ಟಿರುವ ಈ ಕೈ ಕಡಗ ಎಲ್ಲಿಂದ ಬಂತು, ಒಂದು ಸಾರಿ ನೀವೇ ಕೇಳಿ. ನಿಮ್ಮ ಆಸ್ಥಾನದಲ್ಲಿ ಕೆಲಸ ಮಾಡುವ ಸೈನಿಕ ಶೇಖರನ ಹೆಂಡತಿ ನಾನು, ನಿರ್ದೋಷಿಯಾಗಿರುವ ನನ್ನ ಗಂಡನಿಗೆ ನೀವು ನೇಣು ಶಿಕ್ಷೆಯನ್ನ ನೀಡುತ್ತಿದ್ದೀರಾ, ಆದ್ದರಿಂದ ನಡೆದೆಲ್ಲವನ್ನು ಕೂಡ ವಿವರವಾಗಿ ಹೇಳುತ್ತೇನೆ ಕೇಳಿ. ಈ ಮಹಾಮಂತ್ರಿ ನನ್ನ ಬಳಿಗೆ ಒಬ್ಬ ಸ್ತ್ರೀ ದೂತೆಯನ್ನ ಕಳಿಸಿ ನನ್ನ ಶರೀರದಲ್ಲಿರುವ ರಹಸ್ಯ ಹುಟ್ಟುಮಚ್ಚೆಯ ಬಗ್ಗೆ ತಿಳಿದುಕೊಂಡರು ಮತ್ತು ಆ ಸ್ತ್ರೀ ದೂತಳೆ ನನ್ನ ಗಂಡನ ಕೈ ಕಡಗವನ್ನ ಕಳ್ಳತನ ಮಾಡಿ ಈ ಮಂತ್ರಿಗೆ ಕೊಟ್ಟಿದ್ದಾಳೆ. ಯಾವಾಗ ಮಹಾರಾಜರು ಆ ಪತಿವ್ರತೆ ಸ್ತ್ರೀಯ ಮಾತನ್ನು ಕೇಳಿದರೋ ಆಗ ಆ ಸ್ತ್ರೀ ದೂತಳನ್ನು ಕೂಡ ಕರೆಸಿ ವಿಚಾರಿಸುತ್ತಾರೆ. ಆಗ ಆ ಸ್ತ್ರೀ ದೂತಳು ನಡೆದೆಲ್ಲವನ್ನು ಕೂಡ ಮಹಾರಾಜರ ಬಳಿ ಒಪ್ಪಿಕೊಳ್ಳುತ್ತಾಳೆ. ಆಗ ಮಹಾರಾಜರು ನಿರ್ದೋಷಿಯಾಗಿರುವ ಸೈನಿಕನನ್ನ ಜೈಲಿನಿಂದ ಬಿಡುಗಡೆ ಮಾಡುತ್ತಾರೆ. ಅದೇ ರೀತಿಯಾಗಿ ಮಹಾಮಂತ್ರಿಗೆ ನೇಣು ಶಿಕ್ಷೆಯನ್ನು ವಿಧಿಸುತ್ತಾರೆ. ಸೈನಿಕನ ಹೆಂಡತಿ ಕೊನೆಯದಾಗಿ ಮಹಾರಾಜರ ಬಳಿ ಈ ರೀತಿಯಾಗಿ ಹೇಳುತ್ತಾಳೆ, ಮಹಾರಾಜ, ನನಗೆ ನನ್ನ ಗಂಡನೆಂದರೆ ತುಂಬಾ ಪ್ರೀತಿ, ಅದೇ ರೀತಿ ಅಷ್ಟೇ ಗೌರವವಿದೆ, ನಾನು ಅಪವಿತ್ರಳಲ್ಲ, ನಾನು ಎಂದಿಗೂ ಕೂಡ ನನ್ನ ಗಂಡನನ್ನ ಹೆಸರಿನಿಂದ ಕೂಗುವುದಿಲ್ಲ ಎಂದು ಹೇಳುತ್ತಾಳೆ. ನಂತರ ಆ ಸೈನಿಕನ ಹೆಂಡತಿಯ ಪಾತಿವ್ರತೆ ಬಗ್ಗೆ ತಿಳಿದುಕೊಂಡ ಮಹಾರಾಜನು ಸೈನಿಕನಿಗೆ ಶಿಕ್ಷೆ ಆಗದಂತೆ ಮಾಡುತ್ತಾರೆಂದು ಶ್ರೀ ಮಹಾವಿಷ್ಣು ಲಕ್ಷ್ಮೀದೇವಿಗೆ ಹೇಳುತ್ತಾ, ಲಕ್ಷ್ಮೀದೇವಿ, ಈಗ ನಾನು ಹೇಳಿದ ಕಥೆಯನ್ನ ನೀನು ಶ್ರದ್ಧೆಯಿಂದ ಕೇಳಿದೆ ಅಲ್ಲವೇ, ಈಗ ನಾನು ನೀನು ಹೇಳಿದ 3 ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುತ್ತೇನೆ ಕೇಳು. ನಿನ್ನ ಮೊದಲನೇ ಪ್ರಶ್ನೆ, ಯಾವ ಸ್ತ್ರೀ ಸಮಯಕ್ಕೂ ಮೊದಲೇ ವಿಧವೆಯಾಗುತ್ತಾಳೆಂದು ಅಲ್ಲವೇ, ಯಾವ ಸ್ತ್ರೀ ತನ್ನ ಗಂಡನನ್ನು ಹೆಸರು ಹಿಡಿದು ಕರೆಯುತ್ತಾಳೋ ಅಂತಹ ಸ್ತ್ರೀ ಕಾಲಕ್ಕೂ ಮೊದಲೇ ವಿಧವೆಯಾಗುತ್ತಾಳೆ. ಏಕೆಂದರೆ ಹೆಂಡತಿಯು ತನ್ನ ಗಂಡನ ಹೆಸರನ್ನು ಹಿಡಿದು ಕೂಗುವುದರಿಂದ ಆತನ ಆಯಸ್ಸು ಕಡಿಮೆಯಾಗುತ್ತದೆ, ಆದ್ದರಿಂದ ಆತನು ತನ್ನ ಆಯಸ್ಸಿಗಿಂತ ಮೊದಲೇ ಮರಣ ಹೊಂದುತ್ತಾನೆ. ಯಾವ ಸ್ತ್ರೀ ತನ್ನ ಗಂಡನ ಹೆಸರನ್ನ ಕರೆಯುತ್ತಿರುತ್ತಾಳೋ ತನಗಿಂತ ಮೊದಲೇ ತನ್ನ ಗಂಡನನ್ನ ಕಳೆದುಕೊಂಡು ವಿಧವೆಯಾಗಿ ತುಂಬಾ ದುಃಖದಿಂದ ಜೀವನವನ್ನ ಕಳೆಯುತ್ತಾಳೆ. ನೀನು ಹೇಳಿದ ಆ 3 ಸ್ತ್ರೀಯರು ಇದ್ದಾರೆ ಅಲ್ಲವೇ, 2 ವಿಧವೆಯರು, 3ನೇಯವಳು ಸೇವಕನ ಹೆಂಡತಿ. ಈಗ ನಾನು ಹೇಳಿದ ಕಥೆಯಲ್ಲಿರುವ ಪತಿವ್ರತ ಸ್ತ್ರೀ ಆಕೆಯೇ ಎಂದಿಗೂ ಕೂಡ ತನ್ನ ಗಂಡನ ಹೆಸರನ್ನ ಬಾಯಿಂದ ಕರೆಯುತ್ತಿರಲಿಲ್ಲ. ಈಗ ನೀನು ಕೇಳಿದ 2ನೇ ಪ್ರಶ್ನೆ ಏನು ಅಂದ್ರೆ, ಎಂತಹ ಸ್ತ್ರೀಗೆ ಅವಳ ಜೀವನದಲ್ಲಿ ಆನಂದ ಇರುವುದಿಲ್ಲ ಎಂದು ತಾನೆ. ಯಾವ ಸ್ತ್ರೀ ತನ್ನ ಗಂಡನ ಅನುಮತಿ ಇಲ್ಲದೆ ತೀರ್ಥಯಾತ್ರೆಗೆ ಅಥವಾ ಹಬ್ಬಕ್ಕಾಗಲಿ ಹೋಗುತ್ತಿರುತ್ತಾಳೋ ಅಂತವಳ ಜೀವನದಲ್ಲಿ ಎಂದಿಗೂ ಕೂಡ ಸಂತೋಷವಿರುವುದಿಲ್ಲ. ಅಂತಹ ಸ್ತ್ರೀಯರು ಜೀವನ ಪೂರ್ತಿ ದುಃಖದಿಂದ ಕಳೆಯುತ್ತಾ ಪ್ರೀತಿ ಕೂಡ ಸಿಗದೆ ತುಂಬಾ ದುಃಖ ಪಡುತ್ತಿರುತ್ತಾರೆ. ಇನ್ನು ನೀನು ಕೇಳಿದ 3ನೇ ಪ್ರಶ್ನೆ ಏನು ಅಂದ್ರೆ, ಯಾವುದೇ ಹೆಂಡತಿಯಾದರೂ ತನ್ನ ಗಂಡ ಕೇಳಿದರೂ ಕೊಡದಿರುವ ವಸ್ತು ಯಾವುದೆಂದು. ಅದೇನು ಅಂದ್ರೆ ಶಾಪವನ್ನ ಹಾಕುವುದು. ಧಾರ್ಮಿಕ ಮೌಲ್ಯವನ್ನು ಹೊಂದಿರುವ ಯಾವುದೇ ಸ್ತ್ರೀ ಆದರೂ ತನ್ನ ಗಂಡನಿಗೆ ಯಾವುದೇ ಕಾರಣಕ್ಕೂ ಶಾಪವನ್ನ ನೀಡುವುದಿಲ್ಲ. ಇನ್ನು ಯಾವ ಸ್ತ್ರೀ ಕ್ಷುಲ್ಲಕ ಕಾರಣಕ್ಕೂ ಜಗಳವಾಡುತ್ತಾ ಬೈಯುತ್ತಾ ಶಾಪವನ್ನ ನೀಡುತ್ತಾಳೋ ಅಂತಹ ಸ್ತ್ರೀ ಎಂದಿಗೂ ಕೂಡ ಪತಿವ್ರತೆಯಾಗಲು ಸಾಧ್ಯವಿಲ್ಲ. ಅಂತಹ ಸ್ತ್ರೀ ಜೀವನ ಪರ್ಯಂತ ಅಳುತ್ತಾನೆ ಇರುತ್ತಾಳೆ. ಅವಳ ಜೀವನದಲ್ಲಿ ಎಂದಿಗೂ ಕೂಡ ಸಂತೋಷ ಸಿಗುವುದಿಲ್ಲ. ಅಂತಹ ಒಬ್ಬ ಸ್ತ್ರೀ ಸಮಯಕ್ಕೂ ಮೊದಲೇ ವಿಧವೆಯಾಗಿ ದುಃಖವನ್ನ ಪಡುತ್ತಿರುತ್ತಾಳೆಂದು ಶ್ರೀ ಲಕ್ಷ್ಮಿ ಕೇಳಿದ 3 ಪ್ರಶ್ನೆಗಳಿಗೆ ಶ್ರೀ ಮಹಾವಿಷ್ಣು ಉತ್ತರವನ್ನ ನೀಡುತ್ತಾ ಲಕ್ಷ್ಮೀ ದೇವಿಯನ್ನ ಸಂತೃಪ್ತಿಗೊಳಿಸುತ್ತಾರೆ. ಧನ್ಯವಾದಗಳು.